ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ವರ್ಲ್ಡ್ ಕಾರ್ಡ್ದು ಅರ್ಥದ ಬಗ್ಗೆ ಮಾತಾಡ್ತಾ ಬರ್ತೀನಿ. ಇವಾಗ ಈ ವರ್ಲ್ಡ್ ಕಾರ್ಡ್ನ ಹೆಂಗೆ ಗುರ್ತಿಸ್ತೀರಾ? ಕ್ಲಿಯರ್ ಆಗಿ ಈ ಕಾರ್ಡ್ದು ಕೆಳಗಡೆ ಕ್ಲಿಯರ್ ಆಗಿ ದ ವರ್ಲ್ಡ್ ಅಂತ ಬರ್ತಿರುತ್ತೆ, ಅದರಿಂದ ಗುರ್ತಿಸ್ಬೋದು. ಇನ್ನೊಂದು ಹೆಂಗೆ ಗುರ್ತಿಸ್ಬೋದು ಅಂತಂದರೆ, ನೀವು ಈ ಥರ ಒಂದು ವ್ರಾತ್ ಮಧ್ಯದಲ್ಲಿ ಈ ಥರ ಒಬ್ಬರು ಲೇಡಿ ನಿಂತ್ಕೊಂಡಿದ್ದಾರೆ ಅಂತ ನೋಡಿದ್ರೆ ನೀವು ಇದನ್ನು ವರ್ಲ್ಡ್ ಕಾರ್ಡ್ ಅಂತ ಗಮನಿಸ್ಬೋದು. ಇದರಲ್ಲಿ ಸುತ್ತಲೂ ತುಂಬ ಪ್ರಾಣಿಗಳನ್ನು ಸಹ ನೀವು ನೋಡ್ಬೋದಲ್ವಾ. ಈ ಥರದ್ದು ಬಂದರೆ ನೀವು ಇದನ್ನ ಅರ್ಥ ಮಾಡ್ಕೋಬೋದು, ಇದು ವರ್ಲ್ಡ್ ಕಾರ್ಡ್ ಅಂತ ನೀವು ಗುರ್ತಿಸ್ಬೋದು. ಓಕೆನಾ? ಇವಾಗ ಈ ವರ್ಲ್ಡ್ ಕಾರ್ಡ್ ಬಂದ್ಬಿಟ್ಟು ಯಾವ ಆಸ್ಟ್ರಾಲಜಿ ಪ್ಲಾನೆಟರಿ ಸೈನ್ಗೆ ರೆಸೊನೇಟ್ ಆಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಇದು ಬಂದ್ಬಿಟ್ಟು ಆಸ್ಟ್ರಾಲಜಿಕಲ್ ಸೈನ್ ಆಫ್ ಸ್ಯಾಟರ್ನ್, ಅಂದರೆ ಶನಿ ಗ್ರಹಕ್ಕೆ ರೆಸೊನೇಟ್ ಆಗುತ್ತೆ ಅಂತ. ಶನಿ ಗ್ರಹದ ಸೈನ್ಸ್ ಯಾವ್ದು? ಮಕರ ರಾಶಿ, ಕ್ಯಾಪ್ರಿಕಾನ್ ಮೇಜರ್ ಸೈನ್ ಅಲ್ವಾ. ಸೊ ಅದನ್ನು ನೀವು ಅರ್ಥ ಮಾಡ್ಕೋಬೋದು. ಮತ್ತು ಕುಂಭ ರಾಶಿನೂ ಬರುತ್ತೆ, ಅಂದರೆ ಅಕ್ವೇರಿಯಸ್ ಸೈನ್ ಕೂಡ ಶನಿ ರೂಲ್ ಮಾಡೋ ಅಂತ ರಾಶಿನೇ. ಸೊ ಈ ರಾಶಿಗಳನ್ನ ನೀವು ಅರ್ಥ ಮಾಡ್ಕೋಬೋದು, ಆಯಿತಾ? ಸೊ ಇದು ನೀವು ಶನಿ ಗ್ರಹದ ರಾಶಿಗಳಿಗೆ ರೆಸೊನೇಟ್ ಮಾಡ್ಬೋದು ಅಂತ ಅರ್ಥ ಮಾಡ್ಕೋಬೋದು. ಇವಾಗ ಈ ವರ್ಲ್ಡ್ ಕಾರ್ಡ್ ಯಾವಾಗಲೇ ನೀವು ರೀಡಿಂಗ್ ಮಾಡುವಾಗಲೂ ಬಂದರೂ ಸಹ ಇಟ್ಸ್ ಅ ವೆರಿ ಪಾಸಿಟಿವ್ ಕಾರ್ಡ್, ಇಟ್ಸ್ ಅ ಎಸ್ ಕಾರ್ಡ್ ಅಂತ ಅರ್ಥ ಮಾಡ್ಕೋಬೇಕು. ಇದು ವೆರಿ ಪಾಸಿಟಿವ್ ಕಾರ್ಡ್, ಆಯಿತಾ? ಇದ್ರದ್ದು ಅರ್ಥ ಇವಾಗ ನಿಮ್ಗೆ ಹೇಳ್ತಾ ಬರ್ತೀನಿ. ಈ ಥರ ಅಪ್ರೈಟ್ ಕಾರ್ಡ್ ಬಂದರೆ ನೀವು ಅರ್ಥ ಮಾಡ್ಕೋಬೇಕು, ಇದು ಒಂದು ಕಂಪ್ಲೀಷನ್. ಯಾಕಂದರೆ ಈ ವರ್ಲ್ಡ್ ಕಾರ್ಡ್ ಬಂದ್ಬಿಟ್ಟು ಇಡೀ ಮೇಜರ್ ಆರ್ಕಾನಾ ಕಾರ್ಡ್ಸ್ದು ಲಾಸ್ಟ್ ಕಾರ್ಡ್. ಸೊ ಇದು ಕ್ಲಿಯರ್ ಆಗಿ ಒಂದು ಕಂಪ್ಲೀಷನ್, ಒಂದು ಸೈಕಲ್ ಕಂಪ್ಲೀಟ್ ಆಗಿದೆ. ನೀವು ಇಲ್ಲಿ ನೋಡ್ಬೋದಲ್ಲ, ವ್ರಾತ್ ಕಂಪ್ಲೀಟಾಗಿ ಟೈಅಪ್ ಆಗಿದೆ. ಇದನ್ನು ವ್ರಾತ್ ಅಂತ ಕರೀತಾರೆ, ಆಯಿತಾ? ಟ್ಯಾರೋ ರೀಡಿಂಗ್ಸಲ್ಲಿ, ರೈಡರ್ ವಿತ್ ಟ್ಯಾರೋ ಡೆಕ್ಕಲ್ಲಿ. ಸೊ ಈ ಥರ ಒಂದು ಕಂಪ್ಲೀಟ್ ಇದಾಗಿದೆ ಅಂತಂದರೆ ನೀವು ಅರ್ಥ ಮಾಡ್ಕೋಬೇಕು, ಒಂದು ಸೈಕಲ್ ಕಂಪ್ಲೀಟ್ ಆಗಿದೆ ಅಂತ. ಫೂಲ್ ಕಾರ್ಡ್ ಬಂದ್ಬಿಟ್ಟು ಮೊದಲನೇ ಕಾರ್ಡ್ ಇಡೀ ಮೇಜರ್ ಆರ್ಕಾನಾ ಕಾರ್ಡ್ಸಲ್ಲಿ. ಈ ವರ್ಲ್ಡ್ ಕಾರ್ಡ್ ಬಂದ್ಬಿಟ್ಟು ಮೇಜರ್ ಆರ್ಕಾನಾ ಕಾರ್ಡ್ಸ್ದು ಲಾಸ್ಟ್ ಕಾರ್ಡ್. ಸೊ ಫೂಲ್ ಕಾರ್ಡ್ ಅಂತ ಬಂದರೆ ಯಾವುದೋ ಒಂದು ಸಿನಾರಿಯೋದು ಶುರು ಆಗ್ತಿದೆ ಅಂತ ಅರ್ಥ. ಈ ವರ್ಲ್ಡ್ ಕಾರ್ಡ್ ಬಂದರೆ ನೀವು ಯಾವ ಸಿಚುವೇಶನ್ ಸ್ಟಾರ್ಟ್ ಮಾಡಿದ್ರು ಒಂದು ಸೈಕಲ್ ಎಂಡ್ ಆಗ್ತಾ ಇದೆ ಅಂತ ತೋರಿಸುತ್ತೆ. ಇದು ಒಂದು ಸೈಕಲ್ ಎಂಡ್ ಆಗಿದೆ ಅಂತ ಕ್ಲಿಯರಾಗಿ ತೋರಿಸುತ್ತೆ, ಅದು ನೀವು ಅರ್ಥ ಮಾಡ್ಕೋಬೇಕು, ಆಯಿತಾ? ಇದು ಇನ್ನೊಂದೇನು ತೋರಿಸುತ್ತೆ ಅಂತಂದರೆ, ನೀವು ಒಂದೊಂದು ಸೈಕಲ್ ಕಂಪ್ಲೀಟ್ ಮಾಡಿದ್ದೀರಾ, ಇನ್ನೇನೊಂದು ಹೊಸ ಸೈಕಲ್ನ ಶುರು ಮಾಡ್ತೀರಾ ಅಂತ ತೋರಿಸುತ್ತೆ. ಇದು ಯಾವುದೇ ವಿಷಯದಲ್ಲಾಗಿರ್ಬೋದು, ನಿಮ್ಮ ಪ್ರೊಫೆಷ್ನಲ್ ವಿಷಯದಲ್ಲಾಗಿರ್ಬೋದು, ನೀವು ಯಾವ ಸಿಚುವೇಶನಲ್ಲಿ ಕೇಳ್ತಾ ಇದ್ದೀರೋ ಆ ಸಿಚುವೇಶನ್ಗೆ ಇದು ರೆಸೊನೇಟ್ ಆಗುತ್ತೆ. ಇದು ಇನ್ನೊಂದೇನು ತೋರಿಸುತ್ತೆ ಅಂತಂದರೆ, ನೀವು ಎಷ್ಟೊಂದು ಕಾರ್ಮಿಕ್ ಸೈಕಲ್ನ ಕಂಪ್ಲೀಟ್ ಮಾಡಿದ್ದೀರಾ, ತುಂಬ ಡಾರ್ಕ್ ಫೇಸ್, ತುಂಬ ಪ್ರಾಬ್ಲಮ್ಸ್, ತುಂಬಾ ಚಾಲೆಂಜಸ್ ಎಲ್ಲ ಫೇಸ್ ಮಾಡಿ ಆ ಚಾಲೆಂಜಸ್ಸಿಂದ ತುಂಬ ಲೆಸನ್ಸ್ ಕಲ್ತ್ಬಿಟ್ಟು ಇವಾಗ ತುಂಬ ವೈಸ್ ಆಗಿದ್ದೀರಾ, ಅದರಿಂದ ತುಂಬ ಪಾಠಗಳು ಕಲ್ತ್ಬಿಟ್ಟು ಇವಾಗ ತುಂಬ ವಿಸ್ಡಮ್ ಬಂದಿದೆ ನಿಮಗೆ ಅಂತ ತೋರಿಸುತ್ತೆ. ಇದು ವೆರಿ ಪಾಸಿಟಿವ್ ಕಾರ್ಡ್, ಆಯಿತಾ? ಇದು ಬಂದ್ಬಿಟ್ಟು ನೀವೇನೋ ಒಂದು ಸಾಧನೆ ಮಾಡ್ತೀರಾ. ನೀವು ಯಾವುದೇ ವಿಷಯದಲ್ಲಿ ಕೇಳ್ತಾ ಇದ್ರು ಇದು ಬಂದರೂ ಸಹ ನೀವು ಅದರಲ್ಲಿ ತುಂಬ ಸಾಧನೆ ಮಾಡ್ತೀರಾ, ತುಂಬ ಯಥೇಚ್ಛವಾಗಿ ಮುಂದಕ್ಕೆ ಹೋಗ್ತೀರಾ, ಅದರಲ್ಲಿ ಒಳ್ಳೆ ಯಶಸ್ಸು ಪಡಿತೀರಾ ಅಂತ ತೋರಿಸುತ್ತೆ. ಇದು ಇನ್ನೊಂದೇನು ತೋರಿಸುತ್ತೆ ಅಂತಂದರೆ, ವರ್ಲ್ಡ್ ಅಂದರೆ ನೀವು ಇದನ್ನ ಟ್ರಾವೆಲ್, ನೀವೆಲ್ಲೋ ದೂರದ ಜಾಗಕ್ಕೆ ಪ್ರಯಾಣ ಮಾಡ್ಬೋದು ಅಂತಲೂ ತೋರಿಸುತ್ತೆ ಇದು, ಆಯಿತಾ? ನೀವು ಏನೇ ಅಂದ್ಕೊಂಡಿದ್ರು ಆ ಒಂದು ವಿಶ್ ಫುಲ್ಫಿಲ್ ಆಗುತ್ತೆ, ಆ ವಿಶ್ ಈಡೇರುತ್ತೆ ಅಂತ ಇದು ಕ್ಲಿಯರಾಗಿ ತೋರಿಸುತ್ತೆ. ನೀವು ಯಾವುದೇ ಸಿನಾರಿಯೋಲ್ಲಿ ಕೇಳಿದ್ರು ಸಹ ಇದು ಬಂದರೂ ಸಹ ಇದೊಂದು ಕಂಪ್ಲೀಷನ್, ಒಂದು ಸೈಕಲ್, ಏನು ಸಿನಾರಿಯೋಲಿ ಕಾರ್ಡ್ ಬಂದರೂ ಅದು ಕಂಪ್ಲೀಟ್ ಆಗುತ್ತೆ ಅಂತ ಕ್ಲಿಯರ್ ಕಟ್ಟಾಗಿ ತೋರಿಸುತ್ತೆ, ಅರ್ಥ ಆಯ್ತಾ? ಇವಾಗ ರಿವರ್ಸ್ ವರ್ಲ್ಡ್ ಕಾರ್ಡ್ ಬಗ್ಗೆ ಮಾತಾಡ್ತಾ ಬರಬೇಕಂದ್ರೆ, ರಿವರ್ಸ್ ಕಾರ್ಡ್ ಯಾವಾಗಲೇ ರಿವರ್ಸ್ ವರ್ಲ್ಡ್ ಕಾರ್ಡ್ ನಿಮ್ಗೆ ಯಾವಾಗಲೇ ರೀಡಿಂಗಲ್ಲಿ ಬಂದರೂ ಸಹ ಇದು ನೋ ಕಾರ್ಡ್ ಅಂತ ಅರ್ಥ ಮಾಡ್ಕೋಬೇಕು. ಇದು ಬಂದ್ಬಿಟ್ಟು ನೀವೊಂದು ಏನೇ ಕೆಲಸಕ್ಕೆ ಕೈ ಹಾಕಿದ್ರೂ ಸಹ ಅದು ಕಂಪ್ಲೀಟ್ ಆಗಿಲ್ಲ ಅಂತ ತೋರಿಸುತ್ತೆ. ಬಿಕಾಸ್ ನೀವು ಅದಕ್ಕೆ ಬೇಕಾಗಿರೋಂಥ ಎಫರ್ಟ್ಸ್ ಆಗ್ತಾ ಇಲ್ಲ ಅಂತಲೂ ತೋರಿಸುತ್ತೆ. ನೀವು ಆ ಕೆಲಸ ನಿಮ್ಗೆ ಆಗ್ತಾ ಇಲ್ಲ ಅಂತಂದರೆ ಬಿಕಾಸ್ ನೀವು ಬರ್ನ್ಔಟ್ ಆಗ್ತಾ ಇದ್ದೀರಾ ಅಂತ ತೋರಿಸುತ್ತೆ ಇದು. ಹಾಗಾಗಿ ಕೆಲಸ ಕಂಪ್ಲೀಟ್ ಆಗ್ತಾ ಇಲ್ಲ ಬಿಕಾಸ್ ನೀವು ತುಂಬ ಲೇಸಿಯಾಗಿ ಅದನ್ನು ಪೋಸ್ಟ್ಪೋನ್ ಮಾಡ್ತಾ ಇದ್ದೀರಾ. ಇವಾಗ ಅನ್ಕೊತೀರಾ, ಓಕೆ ನಾನಿವತ್ತು ಈ 1, 2, 3 ಈ 3 ಟಾಸ್ಕ್ ಕಂಪ್ಲೀಟ್ ಮಾಡಬೇಕಂತ. ಆ್ಯಸ್ ನಿಮ್ಗೆ ಆ ಕೆಲಸ ಇಷ್ಟ ಇಲ್ದಿರೋದ್ರಿಂದ ನೀವು ಅದನ್ನು ಪದೇ ಪದೇ ಪೋಸ್ಟ್ಪೋನ್ ಮಾಡ್ತಾ ಇದ್ದೀರಾ. ಆ ಪೋಸ್ಟ್ಪೋನ್ ಮಾಡ್ತಾ ಇರೋದ್ರಿಂದ ಏನಾಗ್ತಿದೆ, ಆ ಕೆಲಸ ಬಂದ್ಬಿಟ್ಟು ಸ್ಟ್ಯಾಗ್ನೆಂಟ್ ಆಗ್ತಾ ಇದೆ. ಅಂದರೆ ನೀವೊಂದು ಕೆಲಸ ಮಾಡ್ದಂಗಿದೆ ಅದು ಪೆಂಡಿಂಗ್ ಉಳಿಯಲ್ವಾ, ಆ ಥರ.
ಮತ್ತು ಇನ್ನೊಂದೇ ತೋರಿಸುತ್ತೆ ಅಂತ ಅಂದರೆ ನೀವು ಈ ಕೆಲಸನ ಮುಗಿಸೋಕ್ಕೆ ತುಂಬ ಶಾರ್ಟ್ಕಟ್ಸ್ ಹುಡುಕ್ತಾ ಇದ್ದೀರಾ ಅಂತಲೂ ತೋರಿಸುತ್ತೆ. ಅರ್ಥ ಆಯ್ತಾ? ನೀವು ಎಷ್ಟು ಎಫರ್ಟ್ಸ್ ಬೇಕೋ ಈ ಕೆಲಸ ಕಂಪ್ಲೀಟ್ ಆಗಿ ಅಷ್ಟು ಎಫರ್ಟ್ಸ್ ಆಗ್ತಾ ಇಲ್ಲ, ಹಂಗಾಗಿ ಈ ಕೆಲಸ ಕಂಪ್ಲೀಟ್ ಆಗ್ತಾಯಿಲ್ಲ. ಈಗ ಒಂದು ಕೆಲಸ ಕಂಪ್ಲೀಟ್ ಆಗಬೇಕಂತಂದ್ರೆ ಎಲ್ಲ ಲಕ್ಕಿಂದ ವರ್ಕ್ ಆಗಲ್ಲ ಅಲ್ವಾ? ನೀವು ಅದು ತಕ್ಕ ಶ್ರಮ ಹಾಕಿದ್ರೆ ರಿಸಲ್ಟ್ ಬರೋದು. ಅರ್ಥ ಆಯ್ತಾ? ಸೊ ನೀವು ಎಷ್ಟು ಎಫರ್ಟ್ಸ್ ಹಾಕ್ತೀರೋ ಅದು ತಕ್ಕಂಗೆ ಯೂನಿವರ್ಸ್ ನಿಮಗೆ ರಿಸಲ್ಟ್ ಬ್ಲೆಸ್ ಮಾಡ್ತಾರೆ. ಇಲ್ಲಿ ನೀವು ಎಷ್ಟು ಎಫರ್ಟ್ಸ್ ಬೇಕೋ ಅಷ್ಟು ಎಫರ್ಟ್ಸ್ ಆಗ್ತಾ ಇಲ್ಲ, ಹಾಗಾಗಿ ಅದಕ್ಕೆ ಈ ಕೆಲಸ ಕಂಪ್ಲೀಟ್ ಆಗ್ತಾ ಇಲ್ಲ ಅಂತ ತೋರಿಸುತ್ತೆ. ಅದಕ್ಕೆ ಈ ಕೆಲಸದಲ್ಲಿ ತುಂಬ ಬ್ರೇಕ್ಸು, ತುಂಬ ಡಿಲೇಸ್ ಆಗ್ತಾ ಇರೋದು, ತುಂಬ ಅಡಚಣೆಗಳು, ತುಂಬ ನಿಧಾನವಾಗಿ ಆಗ್ತಾ ಇರೋದು. ಅದಕ್ಕೆ ಈ ಕಾರ್ಡು ಸ್ಯಾಟರ್ನ್ ಎನರ್ಜಿ ತೋರಿಸಿದ್ದು. ಇದು ಬಂದ್ಬಿಟ್ಟು ನೀವೊಂದು ಕೆಲಸ ಕಂಪ್ಲೀಟ್ ಮಾಡ್ತಾ ಇಲ್ಲ, ಸುಮ್ಮನೆ ಪೋಸ್ಟ್ಪೋನ್ ಮಾಡ್ತಾ ಇದ್ದೀರಾ, ತುಂಬ ಇನ್ಕಂಪ್ಲೀಟ್ ಕೆಲಸಗಳನ್ನ ಇಟ್ಕೊತಾ ಇದ್ದೀರಾ, ಹಾಗಾಗಿ ನೀವೇನು ಅಚೀವ್ ಮಾಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ಎಫರ್ಟ್ಸ್ ಹಾಕಿ ಡಿಸಿಪ್ಲಿನ್ಡ್ ಆಗಿರಿ, ಲೇಸಿಯಾಗಿರಬೇಡಿ ಅನ್ನೋದೇ ಈ ಕಾರ್ಡು ರಿವರ್ಸಲ್ ಬಂದಾಗ ಕೊಡೋಂಥ ಗೈಡೆನ್ಸ್. ಅರ್ಥ ಆಯ್ತಾ? ಸೊ ಇದು ಬಂದ್ಬಿಟ್ಟು ರಿವರ್ಸ್ದು ವರ್ಲ್ಡ್ ಕಾರ್ಡು ಅರ್ಥ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಇದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಲಿ ಸಿಗುವ. ಹರೇ ಕೃಷ್ಣ, ರಾಧೆ ರಾಧೆ. ಎಲ್ಲರಿಗೂ ಒಳ್ಳೆಯದಾಗಲಿ.